ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನಿವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ನಾಗಾಸಾಧು ಆಗಲು ಏನು ಮಾಡಬೇಕು, ಅವರಿಗಿರೋ ಅಗ್ನಿ ಪರೀಕ್ಷೆಗಳೇನು ಅನ್ನೋದನ್ನು ವಿವರಿಸ್ತಾ ಇದ್ದೇನೆ. ನಾಗಾಸಾಧುಗಳ ಬಗ್ಗೆ ಕಡಿಮೆ ಮಾಹಿತಿ ಇರುವುದರಿಂದಾಗಿ ಜನರು ಅವರ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಪುರುಷರಂತೆ ಮಹಿಳಾ ನಾಗಾಸಾಧುಗಳು ಇದ್ದಾರೆ. ಮಹಿಳಾ ನಾಗಾಸಾಧುಗಳು ಕೂಡ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸುತ್ತಾರೆ. ಸ್ತ್ರೀ ನಾಗಾಸಾಧುಗಳ ಜೀವನ ಹೇಗಿರುತ್ತೆ? ಸ್ತ್ರೀ ನಾಗಾಸಾಧುಗಳು ಪುರುಷ ನಾಗಾಸಾಧುಗಳಂತೆ ಬೆತ್ತಲೆಯಾಗಿ ಇರುತ್ತಾರೆಯೇ? ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಋಷಿಗಳು ಮತ್ತು ಸಂತರು ಇದ್ದಾರೆ. ಈ ಋಷಿಗಳಲ್ಲಿ ಒಬ್ಬ ನಾಗಾಸಾಧು ಅಂದರೆ ಅಘೋರಿ ಎಲ್ಲರಿಗಿಂತ ವಿಭಿನ್ನ. ಅವರು ಯಾವಾಗಲೂ ಶಿವನ ಭಕ್ತಿಯಲ್ಲಿ ಮಗ್ನರಾಗಿರುತ್ತಾರೆ. ಅಂದಹಾಗೆ ಅನೇಕ ಜನರಿಗೆ ಪುರುಷ ನಾಗಾಸಾಧುಗಳ ಬಗ್ಗೆ ತಿಳಿದಿರಬಹುದು. ಆದರೆ ಹೆಣ್ಣು ನಾಗಾಸಾಧುಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆದರೆ ಪುರುಷರಂತೆ ಸ್ತ್ರೀ ನಾಗಾಸಾಧುಗಳು ಇದ್ದಾರೆ. ಅವರ ಜೀವನವು ಪುರುಷ ನಾಗಾಸಾಧುಗಳಿಗಿಂತ ಹೆಚ್ಚು ಕಷ್ಟಕರವಾಗಿದೆ. ನಾಗಾಸಾಧುಗಳ ವೇಷಭೂಷಣಗಳು ಇತರ ಬಾಬಾಗಳಿಗಿಂತ ಭಿನ್ನವಾಗಿರುತ್ತವೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಸ್ತ್ರೀ ನಾಗಾಸಾಧುಗಳ ಉಡುಗೆ ತೊಡುಗೆ ಹೇಗಿರುತ್ತೆ? ಸ್ತ್ರೀ ನಾಗಾಸಾಧುಗಳು ಪುರುಷ ನಾಗಾಸಾಧುಗಳಂತೆ ಬೆತ್ತಲೆಯಾಗಿ ಇರುತ್ತಾರೆಯೇ? ಹಾಗಾದರೆ ಸ್ತ್ರೀ ನಾಗಾಸಾಧುಗಳ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು ತಿಳಿಯೋಣ. ಸ್ತ್ರೀ ನಾಗಾಸಾಧುಗಳು ದಿನನಿತ್ಯ ಕಣ್ಣಿಗೆ ಕಾಣಿಸುವುದಿಲ್ಲ. ಅವರ ಜೀವನದ ಬಗ್ಗೆ ಯಾರಿಗೂ ಹೆಚ್ಚಾಗಿ ತಿಳಿದಿರುವುದಿಲ್ಲ. ಅವರು ಕುಂಭ ಅಥವಾ ಮಹಾಕುಂಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಮತ್ತು ಕುಂಭವು ಮುಗಿದ ನಂತರ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾರೆ. ನಾಗಾಸಾಧುಗಳು ವರ್ಷವಿಡೀ ತಪಸ್ಸು ಮಾಡಿ ಕಾಡು, ಗುಹೆ, ಪರ್ವತಗಳಿಗೆ ಹೋಗಿ ದೇವರ ಧ್ಯಾನವನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ನಾಗಾಸಾಧುಗಳ ಉಡುಗೆ ತೊಡುಗೆ ಹೇಗಿರುತ್ತದೆ? ನಾವು ಪುರುಷ ಸಾಧುಗಳ ಬಗ್ಗೆ ಮಾತನಾಡಿದರೆ ಅವರು ಸಾರ್ವಜನಿಕವಾಗಿ ಬೆತ್ತಲೆಯಾಗಲು ಅವಕಾಶ ನೀಡುತ್ತಾರೆ. ಆದಾಗ್ಯೂ ಮಹಿಳಾ ಸನ್ಯಾಸಿಗಳು ಇದನ್ನು ಮಾಡಲು ಸಾಧ್ಯವಿಲ್ಲ. ಅನೇಕ ನಾಗಾಸಾಧುಗಳು ಬಟ್ಟೆ ಧರಿಸುತ್ತಾರೆ ಮತ್ತು ಅನೇಕರು ಬೆತ್ತಲೆಯಾಗಿರುತ್ತಾರೆ. ಹಾಗೆಯೇ ಮಹಿಳೆಯರು ನಾಗಾಸಾಧುಗಳಾಗುವುದರಿಂದ ಅವರನ್ನು ನಾಗರನ್ನಾಗಿ ಮಾಡುತ್ತಾರೆ. ಭಾರತದಲ್ಲಿ ಮಹಿಳೆಯು ನಾಗಾಸಾಧು ಆಗುತ್ತಾರೆ. ಇದಕ್ಕಾಗಿ ಅವರು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಹಲವಾರು ವರ್ಷಗಳ ಪರೀಕ್ಷೆಯ ನಂತರವೇ ಅವರು ನಾಗಾಸಾಧು ಆಗಲು ಅರ್ಹರು. ಮಹಿಳೆಯರು ಇದನ್ನು ಹೇಗೆ ಮಾಡುತ್ತಾರೆ? ನಮ್ಮ ದೇಶದಲ್ಲಿ ನೂರಾರು ವರ್ಷಗಳಿಂದ ನಾಗಾಸಾಧುಗಳ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ನಾಗಾಸಾಧುಗಳ ಜೀವನ ತುಂಬ ಕಷ್ಟಕರವಾಗಿದೆ. ಇದಕ್ಕಾಗಿ ಅವರು ಅನೇಕ ಸಾಂಪ್ರದಾಯಿಕ ಧಾರ್ಮಿಕ ಸವಾಲುಗಳನ್ನು ಮತ್ತು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಮಹಿಳೆಯರು ನಾಗಾಸಾಧುಗಳಾಗುವುದನ್ನು ಕಳೆದ ಕೆಲವು ದಶಕಗಳಿಂದ ಅಂಗೀಕರಿಸಲಾಗಿದೆ. ಇದಾದ ನಂತರ ಮಹಿಳೆಯು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗಾಸಾಧುಗಳಾಗಲು ಪ್ರಾರಂಭಿಸಿದ್ದಾರೆ. ಸ್ತ್ರೀ ನಾಗಾಸಾಧುಗಳ ಜೀವನವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತವಾಗಿದೆ. ಈ ನಾಗಾಸಾಧುಗಳು ಹಣೆಯ ಮೇಲೆ ತಿಲಕವನ್ನು ಹಚ್ಚಬೇಕು. ಕೇಸರಿ ಬಣ್ಣದ ಒಂದು ಬಟ್ಟೆಯನ್ನು ಮಾತ್ರ ಧರಿಸಲು ಅವರಿಗೆ ಅವಕಾಶವಿದೆ. ಅಂದಹಾಗೆ ನೇಪಾಳಕ್ಕಿಂತ ನಾಗಾಸಾಧುಗಳಾಗುವ ಹೆಚ್ಚಿನ ಮಹಿಳೆಯರು ಭಾರತಕ್ಕೆ ಬರುತ್ತಾರೆ. ನಾಗಾಸಾಧುಗಳಾಗುವ ಮೊದಲು ಅವರು ಅನೇಕ ಕಠಿಣ ತಪಸ್ಸು ಮತ್ತು ಪರೀಕ್ಷೆಗಳಿಗೆ ಒಳಗಾಗುತ್ತಾರೆ. ನಾಗಾಸಾಧು ಆಗುವ ಮೊದಲು ಮಹಿಳೆ 6 ರಿಂದ 12 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮಹಿಳೆ ಇದನ್ನು ಮಾಡುವಲ್ಲಿ ಯಶಸ್ವಿಯಾದಾಗ ಆಗ ಅವರು ಗುರುಗಳು ನಾಗಾಸಾಧು ಆಗಲು ಅವಕಾಶ ನೀಡುತ್ತಾರೆ. ಇದರಲ್ಲಿ ತಲೆ ಬೋಳಿಸುವುದು, ದೇಹದ ಮೇಲೆ ಕಿತ್ತಳೆ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಆಯುಧಗಳನ್ನು ಧರಿಸುವುದು ಸೇರಿದೆ. ಪರೀಕ್ಷೆಯ ಪ್ರಕ್ರಿಯೆ ಮುಗಿದ ನಂತರ ಮಹಿಳೆ ನಾಗತಾಯಿ ಆಗುತ್ತಾಳೆ. ನಾಗಾಸಾಧು ಮಾಡುವ ಮೊದಲು ಮಹಿಳೆಯ ಹಿಂದಿನ ಜೀವನದ ಮಾಹಿತಿಯನ್ನು ಪಡೆಯಲಾಗುತ್ತದೆ. ಇದರಿಂದ ಅವಳು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತಳಾಗಿದ್ದಾಳೆ ಮತ್ತು ನಾಗಾಸಾಧು ಆಗುವ ಮೂಲಕ ಕಷ್ಟದ ಸಾಧನವನ್ನು ಪೂರ್ಣಗೊಳಿಸಬಹುದೇ ಎಂದು ತಿಳಿಯಬಹುದು. ಮೊದಲ 10 ವರ್ಷಗಳ ಕಾಲ ಅವರಿಗೆ ಕಠಿಣ ತರಬೇತಿಯನ್ನು ನೀಡಲಾಗುತ್ತದೆ. ನಾಗಾಸಾಧು ಆಗುವಾಗ ಮಹಿಳೆ ತಾನು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿದ್ದೇನೆ ಎಂದು ಸಾಬೀತುಪಡಿಸಬೇಕು ಮತ್ತು ಈಗ ಆಕೆಗೆ ಲೌಕಿಕ ಸಂತೋಷದ ಬಾಂಧವ್ಯವಿಲ್ಲ ಎಂದು ಸಾಬೀತಾಗುತ್ತದೆ. ಆಕೆ ಇನ್ನು ಮುಂದೆ ತನ್ನ ಹಿಂದಿನ ಜೀವನದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಮತ್ತು ಆಕೆ ಎಲ್ಲ ಸಂಬಂಧಗಳಿಂದ ತನ್ನನ್ನು ತಾನೇ ಕತ್ತರಿಸಿಕೊಂಡಿದ್ದಾಳೆ ಎಂದು ವ್ಯಕ್ತಪಡಿಸಬೇಕು. ಯಾವುದೇ ಐಷಾರಾಮಿ ಮತ್ತು ಸೌಲಭ್ಯಗಳಿಲ್ಲದೆ
ಆಧ್ಯಾತ್ಮಿಕ ಜೀವನವನ್ನು ಪ್ರವೇಶಿಸಲು ಸಿದ್ಧರಿರಬೇಕು. ನಾಗಾ ಸಾಧು ಆಗುವ ಮೊದಲು ಹೆಣ್ಣು ಸಾಧು ತನ್ನ ಪಿಂಡದಾನವನ್ನು ಮಾಡಬೇಕು ಮತ್ತು ತನ್ನ ಹಿಂದಿನ ಜೀವನವನ್ನು ಬಿಡಬೇಕು. ಪಿಂಡದಾನದ ಅರ್ಥವೇನೆಂದರೆ ಅವಳು ಹುಟ್ಟಿನಿಂದ ಬದುಕಿದ ಜೀವನವು ಕೊನೆಗೊಂಡಿತು ಎಂದು ಅವಳು ಒಪ್ಪಿಕೊಳ್ಳುತ್ತಾಳೆ. ಅವಳು ಆ ಗುರುತನ್ನು ಮತ್ತು ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾಳೆ. ಆದ್ದರಿಂದ ಅವಳು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಸಾಮಾನ್ಯವಾಗಿ ಸಾವಿನ ನಂತರ ಮಾಡುವ ಪಿಂಡದಾನ ಪ್ರಕ್ರಿಯೆ ಮೂಲಕ ಹೋಗುತ್ತಾಳೆ. ಅಖಾಡಗಳ ಅತ್ಯುನ್ನತ ಅಧಿಕಾರಿಯಾದ ಆಚಾರ್ಯ ಮಹಾಮಂಡಲೇಶ್ವರರಿಂದ ಮಹಿಳೆಯನ್ನು ತಪಸ್ವಿಗಳನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತದೆ. ನಾಗಾ ಸಾಧ್ವಿ ಸಂಪ್ರದಾಯವು ಯುರೋಪಿಯನ್ ಮಹಿಳೆಯರು ಸೇರಿದಂತೆ ವಿದೇಶಿಯರನ್ನು ಆಕರ್ಷಿಸಿದೆ. ಸನಾತನ ಧರ್ಮ ಮತ್ತು ವೈದಿಕ ಸಂಪ್ರದಾಯಗಳನ್ನು ರಕ್ಷಿಸುವ ಜವಾಬ್ದಾರಿ ನಾಗಾ ಸಾಧುವಿನ ಮೇಲಿದೆ. ಹೆಣ್ಣು ನಾಗಾ ಸಾಧು ಆಗುವಾಗ ಮಹಿಳೆಯರು ಮೊದಲು ತಮ್ಮ ಕೂದಲನ್ನು ಕ್ಷೌರ ಮಾಡಬೇಕು. ನಂತರ ಅವರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಇದು ಸಾಮಾನ್ಯ ಮಹಿಳೆಯಿಂದ ನಾಗಾ ಸಾಧುವಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ. ಮಹಿಳಾ ನಾಗಾ ಸಾಧುಗಳು ಕುಂಭದಂತಹ ಸಂದರ್ಭಗಳಲ್ಲಿ ಮಾತ್ರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಅವರು ಒಂದು ಉದ್ದವಾದ ಹೊಲೆಯದ ಉಡುಪನ್ನು ಮಾತ್ರ ಧರಿಸಲು ಅನುಮತಿಸಲಾಗಿರುತ್ತದೆ. ಇದು ಗಂಡು ಮತ್ತು ಹೆಣ್ಣು ನಾಗಾ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ. ಪುರುಷ ನಾಗಾ ಸಾಧುಗಳು ಸಂಪೂರ್ಣವಾಗಿ ಬೆತ್ತಲೆಯಾಗಿ ಉಳಿದರೆ, ಹೆಣ್ಣು ನಾಗಾ ಸಾಧುಗಳು ತಮ್ಮ ದೇಹವನ್ನು ಕೇಸರಿ ಬಣ್ಣದ ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಾರೆ. ಅವಳು ಕುಂಭದಲ್ಲಿ ತನ್ನ ಗುಂಪಿನೊಂದಿಗೆ ಸ್ನಾನ ಮಾಡುತ್ತಾಳೆ. ಆದಾಗ್ಯೂ ಸ್ತ್ರೀ ನಾಗಾ ಸಾಧುಗಳು ಸ್ನಾನ ಮಾಡುವ ಸ್ಥಳಕ್ಕೆ ಪುರುಷರು ಹೋಗುವುದನ್ನು ನಿಷೇಧಿಸಲಾಗಿದೆ. ಈ ಸ್ನಾನವು ಪುರುಷ ನಾಗಾ ಸಾಧುಗಳ ರಾಜಸ್ನಾನದ ನಂತರ ನಡೆಯುತ್ತದೆ. ಕುಂಭದಲ್ಲಿ ರಾಜಮನೆತನದ ಮೆರವಣಿಗೆ ನಡೆಯುವಾಗ ಅವರ ಹಿಂದೆ ಪುರುಷ ನಾಗಾ ಸಾಧುಗಳ ಗುಂಪು ಇರುತ್ತದೆ. ಪುರುಷ ನಾಗಾ ಸಾಧುಗಳಿಗೆ ಸಮಾನವಾದ ಗೌರವ ಸ್ತ್ರೀ ನಾಗಾ ಸಾಧುಗಳಿಗೂ ಸಿಗುತ್ತದೆ. ನಾಗಾ ಸಾಧುಗಳೊಂದಿಗೆ ಕುಂಭದ ಪವಿತ್ರ ಸ್ನಾನವನ್ನು ಮಾಡುತ್ತಾಳೆ. ಸಾಮಾನ್ಯ ಜೀವನದಲ್ಲಿ ಅವರ ಜೀವನ ಸರಳತೆಯಿಂದ ಕೂಡಿರುತ್ತದೆ. ಅವಳು ಸರಳವಾದ ಆಹಾರವನ್ನು ತಿನ್ನುತ್ತಾಳೆ ಮತ್ತು ಸಾಮಾನ್ಯವಾಗಿ ನೆಲದ ಮೇಲೆ ಮಲಗುತ್ತಾಳೆ. ಇದಕ್ಕಾಗಿ ಅವಳು ಸರಳವಾದ ಹಾಳೆ ಅಥವಾ ಚಾಪೆಯನ್ನು ಬಳಸುತ್ತಾಳೆ. ಸ್ತ್ರೀ ನಾಗಾ ಸಾಧು ಆಗಲು ಕನಿಷ್ಠ 10 ರಿಂದ 15 ವರ್ಷಗಳ ಕಾಲ ಪ್ರತಿನಿತ್ಯ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಬದುಕಿರುವಾಗಲೇ ತನ್ನದೇ ಆದ ಪಿಂಡದಾನವನ್ನು ಮಾಡಬೇಕು. ಪಿಂಡದಾನದ ನಂತರ ಅವರು ಕ್ಷೌರ ಮಾಡಿಕೊಳ್ಳುತ್ತಾರೆ. ಇದರ ನಂತರ ಪವಿತ್ರ ನದಿಯಲ್ಲಿ ಸ್ನಾನವನ್ನು ತೆಗೆದುಕೊಳ್ಳಲಾಗುತ್ತದೆ. ಸ್ತ್ರೀ ನಾಗಾ ಸಾಧುಗಳು ದಿನವಿಡೀ ಭಕ್ತಿಯಿಂದ ಆರಾಧನೆಯಲ್ಲಿ ಮುಳುಗಿರುತ್ತಾರೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಭಗವಂತನ ನಾಮವನ್ನು ಜಪಿಸುತ್ತಾರೆ. ಸ್ತ್ರೀ ನಾಗಾ ಸಾಧುಗಳು ಧರಿಸುವ ಬಟ್ಟೆಯನ್ನು ಯಾವುದೇ ವಿನ್ಯಾಸದಲ್ಲಿ ಹೊಲೆಯಲಾಗುವುದಿಲ್ಲ. ಅವರು ಹೊಲೆಯದ ಬಟ್ಟೆಯನ್ನು ಧರಿಸುತ್ತಾರೆ. ಪುರುಷ ನಾಗಾ ಸಾಧುಗಳಿಗೆ ನೀಡುವಷ್ಟೇ ಗೌರವವನ್ನು ಮಹಿಳಾ ನಾಗಾ ಸಾಧುಗಳಿಗೂ ನೀಡಲಾಗುತ್ತದೆ. ಸ್ತ್ರೀ ನಾಗಾ ಸಾಧುವನ್ನು ತಾಯಿ ಎಂದು ಕರೆಯಲಾಗುತ್ತದೆ. ಪುರುಷ ನಾಗಾ ಸಾಧುಗಳು ಬೆತ್ತಲೆಯಾಗಿ ಇರುವಂತೆ ಸ್ತ್ರೀ ನಾಗಾ ಸಾಧುಗಳು ಇರುವುದಿಲ್ಲ. ಸ್ತ್ರೀ ನಾಗಾ ಸಾಧುಗಳು ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ತಮ್ಮ ಸಂಪೂರ್ಣ ಜೀವನವನ್ನು ದೇವರ ನಾಮದಲ್ಲಿ ದೇವರ ಪೂಜೆಯಲ್ಲಿ ಕಳೆಯುತ್ತಾರೆ. ಅವರು ತಮ್ಮ ಸಂಪೂರ್ಣ ಜೀವನವನ್ನು ದೇವರಿಗಾಗಿ ಮೀಸಲಿಡಲಾಗುತ್ತದೆ. ಹರೇ ಕೃಷ್ಣ.